ಹಾಯ್ ಫ್ರೆಂಡ್ಸ್, ಸ್ವಲ್ಪ ಫೀವರ್ ಇತ್ತು. ನಾನಿವಾಗ ಸ್ವಲ್ಪ ಫ್ರೆಶ್ ಆಗಿ ಬಿಸಿನೀರಲ್ಲಿ ಸ್ನಾನ ಮಾಡಿ ನಾನೀಗ ವಾಕಿಂಗ್ ಹೋಗೋಣ ಅಂತ ಇದ್ದೀನಿ. ನೋಡಿ, ಒಂದು ಸಿಂಪಲ್ ಒಂದು ಟ್ರ್ಯಾಕ್ ಏನಂತಾರೆ ಇದನ್ನು, ಟ್ರ್ಯಾಕ್ ಶೂಟ್ ಅದನ್ನು ಹಾಕ್ಕೊಂಡಿದ್ದೀನಿ. ತಲೆಗೆ ಪೋಲೋ ಹೆಲ್ಮೆಟ್ ಹಾಕ್ಕೊತಾ ಇದ್ದೀನಿ. ಇನ್ನು ಕಾಲಿಗೆ ಬೇಕಲ್ಲ ಶೂಸು. ಓಕೆ, ಈ ಶೂಸು ನಾನು ತಗೊಂಡಾಲೆ ಸುಮಾರು 2 ವರ್ಷದ ಮೇಲಾಯಿತು. ಇದು ಬಂದ್ಬಿಟ್ಟು ನೋಡಿ, ಅಡಿದಾಸ್ ಕಂಪ್ನಿದು. ರೇಟು ಇದೆ, ಸಿಕ್ಕಾಪಟ್ಟೆ ರೇಟ್ ಇದೆ. ಏನಿಲ್ಲ ಅಂದರೂ ಇದ್ರದ್ದೊಂದಿಷ್ಟು ರೇಟು. ಇದೊಂದು 5599 ಇದೆ. ಚೆನ್ನಾಗಿದೆ. ಓಕೆ, ನಾನೀಗ ಶೂಸ್ಗಳನ್ನು ಹಾಕಿ ತೊಳೆದಿಲ್ಲ. ಈ ಶೂಸನ್ನು ಹಾಕಿ ನಾನಿವಾಗ ಐ ಆಮ್ ಗೋಯಿಂಗ್ ಟು ವಾಕ್. ನಿಜಕ್ಕೂ ನಾವು ವಾಕಿಂಗನ್ನು ಮಾಡಲೇಬೇಕು. ಯಾಕೆ ಅಂತಂದರೆ ನಮಗೆ ದೇಹಕ್ಕೆ ಸ್ವಲ್ಪನಾದರೂ ನಾವು ಕ್ಯಾಲೋರಿ ಬರ್ನ್ ಮಾಡಬೇಕು. ನೀವು ಶೂಸ್ ಹಾಕೋಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ರೆ ಇದು ಕೊಡಬೇಕು. ಯಾಕೆ ಅಂತಂದರೆ ಒಳಗಡೆ ಏನೇನು ಸಿಗಾಕೊಂಡಿರ್ತದೋ ಗೊತ್ತಾಗಲ್ಲ. ಹಾವು ಮರಿ ಹಾಕಿರ್ಬೋದು, ಜಿರಳೆ ಇದಾಗಿರ್ಬೋದು. ಯಾಕೆ ಅಂತಂದರೆ ಸುಮಾರು ಜನ ಡೈಲಿ ಬಳಸ್ತಾರೆ, ಇನ್ನು ಸುಮಾರು ಜನ ಡೈಲಿ ಬಳಸೋದಿಲ್ಲ. ಸೊ ಹಾಗಾಗಿ ನೀವು ಡೈಲಿ ಬಳಸೋರು ಕೂಡ ಇದನ್ನು ಮಾಡಲೇಬೇಕು. ನೋಡಿ, ನಾನು ಈ ರೀತಿ ಲೇಸ್ನ ಟೈ ಮಾಡೋದು. ನಿಮಗೂ ಕೂಡ ವೆರೈಟೀಸ್ ಆಗಿ ನಾವು ಲೇಸ್ನ ಟೈ ಮಾಡ್ಬೋದು. ಬಟ್ ನಾನು ಸಣ್ಣನಿಂದ ಕಲ್ತಿರೋದು ಈ ರೀತಿನೇ ಫ್ರೆಂಡ್ಸ್. ನಿಮಗೆ ನಾನು ಅದನ್ನು ಶಾರ್ಟ್ಸ್ ಮಾಡ್ತೀನಿ, ನನಗೆ ಗೊತ್ತಿರೋ ರೀತಿ ಲೇಸ್ನ ಟೈ ಹೇಗೆ ಮಾಡೋದು ಅಂತ ಹೇಳಿ ಒಂದು ಶಾರ್ಟ್ ವಿಡಿಯೋನು ಕೂಡ ನಿಮಗೆ ಮಾಡಿ ನಾನು ತೋರಿಸ್ತೀನಿ. ಓಕೆ, ಸೊ ಈ ರೀತಿ ನೀವು 2 ಇದನ್ನು ನಾಟ್ ಮಾಡಬೇಕು. ನೆಕ್ಸ್ಟ್ ಒಂದು ಈ ರೀತಿ ಟೈಟ್ ಮಾಡ್ತೀನಿ. ನೆಕ್ಸ್ಟ್ ನೀವು ಹಿಂಗೆ 2 ಸಪ್ರೇಟಾಗಿ ತೊಗೊಂಡು ಆಮೇಲೆ ಲಾಕ್ ಹಾಕಬೇಕು. ಓಕೆ, ಹಾಗಿದ್ರೆ ಬನ್ನಿ, ಸಂಜೆ ಹೋಗಕ್ಕೆ ಸ್ವಾಗತ ಸುಸ್ವಾಗತ. ಗೈಸ್, ನಾನೀಗ ನಿಮಗೆ ತೋರಿಸ್ತಾ ಇರೋಂಥದ್ದು ವೆರಿ ಫೇಮಸ್ ಯೂಟ್ಯೂಬ್ ಬ್ಲಾಗ್. ದಿನನಿತ್ಯ ನೀವು ಏನಾದರೂ ಒಂದು 1/2 ಅವರ್ 1 ಅವರ್ ವಾಕ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬರಲ್ಲ. ಓಕೆ, ನೀವು ವಾಕ್ ಹೇಗೆ ಮಾಡಬೇಕಂದ್ರೆ ಫಸ್ಟಿಗೇನೆ ನೀವು ಜಾಸ್ತಿ ಏನಂತಾರೆ ಓಡಲಿಕ್ಕೆ ಶುರು ಮಾಡಬಾರ್ದು. ಈವನ್ ತುಂಬ ಜನ ವಯಸ್ಸಾಗಿರೋರು ಇರ್ತಾರೆ, ಅವ್ರು ಎಷ್ಟು ದಪ್ಪ ಇರ್ತಾರೋ ಗೊತ್ತಿಲ್ಲ. ಆಮೇಲೆ ಇನ್ನು ಬೇರೆ ಬೇರೆ ಕಾಯಿಲೆಗಳು ಬಂದಿರೋರು ಇರ್ತಾರೆ. ಸೊ ಫಸ್ಟಿಗೆ ನಾವು ಹೇಗೆ ಅಂತಂದರೆ ವಾಮಪ್ ಆಗಬೇಕು. ವಾಮಪ್ ಹೇಗೆ ಆಗ್ತೀವಿ, ಫಸ್ಟಿಗೆ ನಿಧಾನಕ್ಕೆ, ಯಾಕೆಂದರೆ ನಮ್ಮ ಲೆಥರ್ಜಿ ಬಾಡಿ ಲೆಥರ್ಜಿ ಆಗಿರುತ್ತೆ. ಹಾಗಾಗಿ ನಾವು ಸ್ಲೋ ಆಗಿ ಮೂವ್ ಆಗೋಣ. ಸ್ಲೋ ಆಗಿ ಮೂವ್ ಆಗಬೇಕು ಫಸ್ಟಿಗೆ ಒಂದು 5 ನಿಮಿಷ. ಓಕೆ, ಆ ರೀತಿ ನಾವು ಸ್ಲೋ ಆಗಿ ಮೂವ್ ಆದರೆ ನಿಮ್ಮ ಬಾಡಿ ನಿಧಾನಕ್ಕೆ ಏನಾಗುತ್ತೆ, ಫ್ರೀ ಅಪ್ ಆಗುತ್ತೆ. ಸೊ ನಾವು ಸ್ಲೋ ಆಗಿ ಮೂವ್ ಆದಮೇಲೆ ನಿಮ್ಮ ಬಾಡಿ ನಮಗೆ ಫ್ರೀ ಆಗುತ್ತೆ. ಓಕೆ, ಸ್ಲೋ ಆಗಿ ಮಾಡಿ ಮೂವ್ ಆಗಬೇಕು.
ಸ್ವಲ್ಪ ಬ್ರಿಕ್ಸ್ ವಾಕ್ ಇದ್ದರೂ ಓಕೆ. ಸಂಜೆ ಈವ್ನಿಂಗಲ್ಲಿ ನೀವು ಒಂದು ಅರ್ಧ ಗಂಟೆ ಟು 1 ಅವರ್ ನೀವೇನಾದರೂ ವಾಕ್ ಮಾಡಿದ್ದೀರಾ ಅಂತಂದರೆ ನಿಜವಾಗ್ಲೂ ನೀವು ತುಂಬಾ ಬಲಶಾಲಿ ಆಗ್ತೀರಾ, ಆರೋಗ್ಯವಾಗಿರ್ತೀರ. ಏಕೆಂದರೆ ನೀವು ಆರೋಗ್ಯವಾಗಿರಲೇಬೇಕು. ಓಕೆ, ಬಾ ಯಾರ ನಮ್ಮ ಹುಡುಗನ ನೋಡಲಿ, ಪರವಾಗಿಲ್ಲ. ನೋಡಿ, ಈಗ ಈ ರೀತಿ ಮರಗಳು ಏನು ನಮ್ಮ ತೆಂಗಿನ ಮರ ಇವೆಲ್ಲ ಇದ್ದಾವೆ. ಈ ತೆಂಗಿನ ಮರದಿಂದ ನಾವು ಕುತ್ಕೊಳ್ಳೋಕ್ಕೆ ಚೇರ್ ಮಾಡ್ಬೋದು. ಫಸ್ಟಿಗೆ ನೀವು ಒಂದು 2 to 3 ಮಿನಿಟ್ಸ್ ನೀವು ವಾಕ್ ಮಾಡಿ. ಒಂದು 5 ಮಿನಿಟ್ಸ್ ವಾಕ್ ಮಾಡಿದಾದಮೇಲೆ ನೀವು ಸಣ್ಣದಾಗಿ ನೀವು ಈವನ್ ಯು ಕ್ಯಾನ್ ಸ್ಟಾರ್ಟ್ ಜಾಗಿಂಗ್ ಕೂಡ. ಈಗೇನು ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಇಲ್ಲ ಅಫಿಷಿಯಲ್ಸ್ ವರ್ಕರ್ಸ್ ಇರ್ತಾರೆ, ಕೆಲ್ಸಕ್ಕೆ ಹೋಗಿ ಬರೋರು, ಮತ್ತು ಇನ್ನು ಕೆಲವರು ವಯಸ್ಸಾದಿರೋಂಥ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ. ಸೊ ಎಲ್ಲರೂ ಕೂಡ ವಾಕ್ ಮಾಡಬೇಕು. ಡೈಲಿ 1/2 ಅವರ್ ಟು 1 ಅವರ್ ನೀವು ವಾಕ್ ಮಾಡ್ತೀರಾ ಅಂತಂದರೆ ನೀವು ನಾರ್ಮಲ್ ಸ್ಟೇಜಿಗೆ ಬರ್ತೀರಾ. ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ನಿಮ್ಮ ಹೈಟು ಮತ್ತು ವೆಯ್ಟಿಗೆ ತಕ್ಕಂಗೆ ನೀವು ಇದ್ದರೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬರೋದಿಲ್ಲ ಅಂತ ನೀವು ಕೂಡ ಅನೇಕ ವಿಡಿಯೋಗಳಲ್ಲಿ ಮತ್ತು ಆರ್ಟಿಕಲಲ್ಲಿ ನೋಡಿರ್ತೀರ. ಸೊ ಹಾಗಾಗಿ ನೀವು ನಿಮ್ಮ ಬಾಡಿ ಮಾಸ್ ಇಂಡೆಕ್ಸನ್ನು ಏನು ಒಂದು ಮೀಡಿಯಮ್ ಇರುತ್ತೆ ಆ ಮೀಡಿಯಮಲ್ಲೇ ಇಟ್ಕೊಳ್ಬೇಕು. ಓಕೆ, ಬನ್ನಿ ನಾನು ನಿಮ್ಗೊಂದು ಈಗೊಂದು ವ್ಯೂ ತೋರಿಸ್ತೀನಿ, ನದಿ ಹೇಗೆ ಹರ್ಕೊಂಡು ಹೋಗುತ್ತೆ ಅಂತ. ಸೋ ಬ್ಯೂಟಿಫುಲ್, ಸೋ ವೈಲೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಓಕೆ, ಇಲ್ಲೊಂದು ಬ್ರಿಡ್ಜ್ ಇದೆ. ನಾವು ಈ ಬ್ರಿಡ್ಜ್ ಹತ್ರ ಎಲ್ಲ ಆಗಾಗ ವಾಕ್ ಮಾಡ್ತಾ ಇರ್ತೇನೆ. ಕನಸಲು ನೀನೆ ಸಲು ನಾನೇ ನಾನೇ. ಓ ಎಂತ ಮಾತಾಡಿದೆ, ಎಂತ ಮಾತಾಡಿದೆ. ತುಂಬ ಟ್ರಾಫಿಕ್ ಆಗಿದೆ ಫ್ರೆಂಡ್ಸ್, ಫುಲ್ ಟ್ರಾಫಿಕ್. ಈಗ ಟಾಪ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಲ್ಯಾನ್ಸೆಟ್ ಅಂತ ಹೇಳಿ UK ಒಂದು ಜರ್ನಲ್ ಬರುತ್ತೆ. ICMR ಕೂಡ, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, ಅವರು ಕೂಡ ಅನೇಕ ಪೇಪರ್ಸ್ಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ದಿನನಿತ್ಯ ನಾವೇನಾದರೂ 1 ಅವರ್ ಟು 2 ಅವರ್ ಬ್ರಿಸ್ಕ್ ವಾಕ್ ಮಾಡಿದ್ರೆ ನಮಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬರೋದಿಲ್ಲ. ಎಸ್ಪೆಷಲಿ ನಾವು ವಾಕ್ ಮಾಡಬೇಕಾಗಿರೋ ಪ್ರದೇಶ ಹೇಗಿರಬೇಕು ಅಂತಂದರೆ ತುಂಬಾ ಎನ್ವಾರನ್ಮೆಂಟ್ ಫ್ರೆಂಡ್ಲಿ ಇರಬೇಕು. ಸುತ್ತ ನಮಗೆ ಒಳ್ಳೆ ಗಾಳಿ ಕುಡಿಬೇಕು. ಆದರೆ ನಾನೀಗ ಹೈವೇಲಿ ಹತ್ರ ಇದ್ದೀನಿ, ಏಕೆಂದರೆ ನಾನೆಲ್ಲ ಹೋಗ್ಬೇಕು ಇವಾಗ ಸ್ವಲ್ಪ ವಾಕಿಂಗಿಗೆ. ಹಾಗಾಗಿ ಇಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಅದು ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ ನಾನು ಇವತ್ತು ಈ ರೂಟಲ್ಲಿ ಬರ್ತಾಯಿದ್ದೀನಿ. ನೀವು ಯಾವುದೇ ರೀತಿಯಾದಂತಹ ಸ್ಕೂಲು ಫೀಲ್ಡಲ್ಲೋ ಇಲ್ಲಾಂದರೆ ನಿಮ್ಮ ಹೊಲದ ಹತ್ರ ಗದ್ದೆಲ್ಲೋ ನೀವು ವಾಕ್ ಮಾಡಿದ್ರೆ ನೀವು ಒಳ್ಳೆಯದು. ಎಸ್, ಕಮಾನ್ ಕಮಾನ್ ಕಮಾನ್, ವಾಕ್ ಇಟ್, ಫಿಟ್ ಆಗಬೇಕಂದ್ರೆ ನೀವು ವಾಕ್ ಮಾಡಲೇಬೇಕು ಫ್ರೆಂಡ್ಸ್.
ನಾನೇನಾದರೂ ಈ ವಿಡಿಯೋದಲ್ಲಿ ಇದೇ ರೀತಿ ಕನ್ಯಾಕುಮಾರಿ ಟು ಜಮ್ಮು ಕಾಶ್ಮೀರ್, ಲಡಾಖ್, ಪೋರಬಂದರ್ ಟು ಅರುಣಾಚಲ್ ಪ್ರದೇಶ್ ಏನಾದರೂ ವಾಕಿಂಗ್ ಮಾಡ್ಕೊಂಡು ಹೋದರೆ ನನ್ನ ಯೂಟ್ಯೂಬ್ ವೈರಲ್ ಆಗೋದು ಖಂಡಿತ ಫ್ರೆಂಡ್ಸ್. So beautiful, so beautiful, just looking like a wow. ವಾಕ್ ಮಾಡು, ವಾಕ್ ಮಾಡು, ವಾಕ್ ಮಾಡು, ವಾಕ್ ಮಾಡಿ, ವಾಕ್ ಮಾಡಿ, ವಾಕ್. ಓಕೆ, ಅಂಕಲ್ ನೋಡಿದ್ರು, ತುಂಬಾ ಖುಷಿ ಆಯಿತು ನನಗೆ. ನೀವು ಅನೇಕ ಕಾರಣಗಳನ್ನು ಕೊಡ್ತಾ ಇರ್ತೀರ, ನನಗೆ ಇವತ್ತು ಕೆಲಸ ಇದೆ, ಈ ಕೆಲಸ ಇದೆ, ಐ ಕಾಂಟ್ ವಾಕ್ ಅಂತ ಹೇಳಿ. ಬಟ್ ಯು ಶುಡ್ ವಾಕ್. ನೋಡಿ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ವಿಶೇಷವಾದಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಮರ ಬಿದ್ದೈತೆ, ಇಲ್ಲಿ ಮರ ಬಿದ್ದಿದೆ, ಇಲ್ಲಿ ಹೋಗಿ ಗೊತ್ತಿಲ್ಲ. ನಿನ್ನ ಮನಸ ಕವಿತೆ ಸಾಲ ಕರೆದನು ಸಾಲಗಾರ. ಇನ್ನೊಂದು ನಾಗರ ಕಟ್ಟೆ ಕೂಡ ಇದೆ. ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ನಾವೀಗ ಬರ್ತಾ ಇರೋದು ನಮ್ಮ ನಾಗರ ಕಟ್ಟೆಗೆ. ಓಕೆ, ನೋಡಿ ಎಷ್ಟು ವರ್ಷದ ಕಾಲದ ಇದು. ಆ ಮರಕ್ಕೆ ಒಂದು ಕಂಬವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ವಾಕ್ ಮಾಡ್ಬೋದು. ಸುಮಾರು ಪುರಾತನವಾದಂತಹ ಒಂದು ದೇವಸ್ಥಾನ, ಶ್ರೀ ಉಚ್ಚಪ್ಪಯ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿ ನಿಮಗೆ ಇಲ್ಲೊಂದು ಮಂಟಪ ಇದೆ. ಈ ಮಂಟಪದಲ್ಲಿ ಕೂಡ ನೀವು ಮದುವೆ ಮುಂಜಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ಬೋದು. ಇಲ್ಲೂ ಕೂಡ ನೀವು ನೋಡ್ಬೋದು. ಒಂದು ಬೋರ್ವೆಲ್ ಇದೆ, ಪಕ್ಕದಲ್ಲೇ ವಾಟರ್ದು ಇದೊಂದಿದೆ. ಓಕೆ, ಇಲ್ಲಿ ಏನೋ ಅಡುಗೆ ಸೆಂಟರ್ ಏನೋ ಮಾಡ್ತೀರಿ ಅಂತೇಳಿ ಪಾಯ ಹಾಕಿದ್ದಾರೆ, ಬಟ್ ಇನ್ನೂ ಮಾಡಿಲ್ಲ. ಇಲ್ಲಿ ನಿಮಗೆ ನೀರು ಕೂಡ ಸಿಗುತ್ತೆ. ಸೊ ನಾನು ಈ ಒಂದು ದೇವಸ್ಥಾನದ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನಂತಂದರೆ ವಾಕಿಂಗ್ ವಿಡಿಯೋ. ನೋಡಿ, ನೀರು ಕೂಡ ಬರುತ್ತೆ. ಶೂಸ್ ಹಾಕಿರೋದ್ರಿಂದ ನಾನು ಈಗ ಯಾವುದೇ ರೀತಿಯಾದಂತಹ ನಾನು ಕಾಲನ್ನು ತೊಳೆಯೋದಕ್ಕೆ ಹೋಗೋದಿಲ್ಲ. ಐ ಜಸ್ಟ್ ವಾಂಟ್ ಟು ವಾಕ್. ಓಕೆ, ಹಾಗಿದ್ರೆ ಬನ್ನಿ, ನಾನು ನಿಮಗೆ ಒಳ್ಳೆ ಪ್ರದೇಶಕ್ಕೆ ಇನ್ನು ಕರ್ಕೊಂಡು ಹೋಗ್ತೇನೆ. ಜಸ್ಟ್ ವಾಂಟ್ ಟು ವಾಕ್, ದಟ್ ಈಸ್ ವೈ. ನಾವೀಗ ಕಾಡಿನ ಒಳಗಡೆ ಹೋಗ್ತಾ ಇದ್ದೇವೆ. ಕಾಡಿನ ಸುತ್ತ ಹೋಗಿ, ಕಾಡು ಅಂತಂದರೆ ಏನು ದೊಡ್ಡ ಕಾಡಲ್ಲ, ಸಿಂಪಲ್ ಆಗಿರೋ ಅಂಥದ್ದು. ಸೊ ಈ ಥರವಾದಂತಹ ಒಂದು ಪರಿಸರದಲ್ಲಿ ನೀವು ತೋಟಗಳ ಮಧ್ಯೆ ಇಲ್ಲ ಗಿಡಗಳ ಮಧ್ಯೆ ಈ ರೀತಿ ನೀವು ವಾಕ್ ಮಾಡಿದರೆ ನಿಮಗೆ ಖಂಡಿತಾನೇ ನೀವು ಆರೋಗ್ಯವಾಗಿ ಇರ್ತೀರಾ. ಇಲ್ಲೊಂದು ರಾಜ ಕಾಲುವೆ ಇದೆ. ನೋಡಿ ಎಷ್ಟು ಸುಮಧುರವಾದಂತಹ ಹಾಡುಗಳು.
ನೋಡಿ ಎಲ್ಲ ಇದನ್ನು ಹಾಕವ್ರೆ, ಗಂಟೆ ಹಾಕಿರೋ ಉದ್ದೇಶನೇ ಯಾವ ಪ್ರಾಣಿ ಪಕ್ಷಿಗಳು ಬರಬಾರ್ದು ಅಂತ ಹೇಳಿ. ಸಿಂಪಲ್ ಒಂದು ಥರದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮಳೆ ಗಿಳೆಗೆ ಬರಬಾರ್ದು ಅಂತ. Gated farming community. Okay. ನಮಗೆ ಇದು ನೆಲ್ಲಿಕಾಯಿ ಗಿಡ ಕಾಣುತ್ತೆ ನೋಡಿ, ಬೆಟ್ಟದ ನೆಲ್ಲಿ. ಇದೇ ಬೆಟ್ಟದ ನೆಲ್ಲಿ, ಹಣ್ಣು ಬಿಟ್ಟಿಲ್ಲ. ಎಸ್, ತುಂಬಾ ಸುಸ್ತಾಗೋದ ಫ್ರೆಂಡ್ಸ್, ತುಂಬಾ ಸುಸ್ತಾಗೋದ. ಹಾಗಿದ್ರೂ ನಾವು ವಾಕು ಮಾಡಲೇಬೇಕು. ಜೀವನದಲ್ಲಿ ನಾವು ವಾಕು ಮಾಡ್ತಾ ಇದ್ದರೆ ನಮಗೆ ನೀವು ಏನು ಹೇಳೋದಿಲ್ಲ. ಗಾಯ್ಸ್, ಈಗ ಬರ್ತಾ ಇದೆ ನಮಗೆ ತುಂಬ ಕಿರಿದಾದ ಜಾಗ. ಈ ಒಂದು ಕಿರಿದಾದ ಜಾಗದಲ್ಲಿ ಸುತ್ತಮುತ್ತ ಗಿಡ ಬಳ್ಳಿಗಳಲ್ಲಿ ನಾವು ಕಾಣೋದು ಇಷ್ಟೇ. ಜೀವನದಲ್ಲಿ ನಾವು ಏನು ಮಾಡಲಿಲ್ಲ ಅಂದರೂ ಸಂಜೆ ಹೊತ್ತು ಅರ್ಧ ಗಂಟೆ ವಾಕ್ ಮಾಡಲೇಬೇಕು. ವಾಕ್ ಮಾಡಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಮಿಂಚಾಗಿ ನೀನು ಬರಲು ನಿಂತಲು ಚಳಿಗಾಲ ಬೆಚ್ಚಗೆ ಜೊತೆಗಿರನು ಕೂತಲ್ಲಿ ಮಳೆಗಾಲ ವಿರಹದ ಬೇಗೆ ಸುಡಲು ಎದೆಯ ಬೇಸಿಗೆ ಹೋಯ್ತು ಗುರು, ಶಬ್ದ ಮಾಡ್ತಾಯಿದೆ. ಆ ನಿನ್ನ ಕನಸಿನ ಚಂದದ ನೀನನ್ಸಿಗೆ ಪ್ರೈವೇಟ್ ಪ್ರಾಪರ್ಟಿ ಇದೆಲ್ಲ. मरीचिके मुझे छोड़ के
ನಾನು ನಿಮಗೆ ಈಗ ಒಂದು ತೋರಿಸ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ನ ಸೀಮೆ ಹಸ. ಯಾರೋ ಬಂದು ಅಂತ ಹಿಂಗೆ ನೋಡ್ತಾ ಜಸ್ಟ್ ವಾಕ್. ನಿಮ್ಗೆ ನವಿಲು ತೋರಿಸ್ಬೇಕಾ? ನವಿಲು ತೋರಿಸಿ ಅಂತಂದ್ರೆ ನೋಡಿ 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 ಓಡೋಗ್ತಾ ಇದ್ದಾವೆ ನವಿಲುಗಳು. 2 ನವಿಲು ಓಡೋಗ್ತಾ ಇದ್ದಾವೆ. ಓಡೋದು ಈ ಒಂದು ಮರದ ವಿಶೇಷತೆ. ಅಂತ್ಯ ದೈತ್ಯವಾದಂತಹ ಹುಣಸೆ ಮರ. ನೂರೊಂದು ನೆನಪು ಎದೆಯಾಳದಲ್ಲಿ ಬಂತು ಆನಂದಗಳಿಂದ ಸಿಂಧೂರಮನ್ ಬಿಡಲಂದು. ಬ್ಲಾಕಿ, want to see my blocky? It's not my blocky. ಎಷ್ಟು ಗಿಡಗಳು ಬೇಕು ನಿಮ್ಗೆ ಇಲ್ಲಿ? ವಾವ್, ಸೋ ಬ್ಯೂಟಿಫುಲ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಯಾರ ಅಂಕಲ್ ಮೇಬಿ. ಹಾಡಿನಲ್ಲಿ ತುಂಬ ನೀರಿದೆ. ಯಾರ ಅಂಕಲ್ ಬರ್ತಾವ್ರೆ. ವಿಡಿಯೋ ಮಾಡ್ತಾ ಇದ್ದೀನಿ ಇದಕ್ಕೆ ಅರಿತಾನು ಹಾಕಾನು. ನಾಗಪ್ಪ ಬನ್ನಿ ಬನ್ನಿ ಗೆಳೆಯರೇ, ಒಬ್ಬನು ಇದ್ದನು.
ಒಂದ್ಸಲ ಜೋರಾಗಿ ಹರಿತಾ ಇರುತ್ತೆ. ಗೈಸ್ ಬಂದಿದ್ದೀವಿ ಗೈಸ್, ನವಿಗ ಇಂಥ ಮಧುರ ಕ್ಷಣವೇ ನೀನೇ ಬೇಕು, ನಿನ್ನ ಕವಿತೆ ಬೇಕು. ತಲೆ ತಿರುಗ್ತಾ ಇದ್ದಾವೆ ಗೈಸ್. ನಮಗೆ ಇಲ್ಲಿ ಹತ್ರದಲ್ಲೆಲ್ಲೋ ನೀರು ಚುಮುಕ್ತಾ ಇರೋ ಶಬ್ದ ಬರ್ತಾ ಇದೆ. ಹಾಗಿದ್ರೆ ಬನ್ನಿ, ಅದನ್ನು ನಾನೀಗ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ವಾವ್, ಇಲ್ಲಿ ನೀರು ಜೋರಾಗಿ ಹರಿತಾ ಇದೆ. ವಾವ್ ಗೈಸ್, ಎಂಥ ಅದ್ಭುತವಾದಂತಹ ಒಂದು ಜಾಗಕ್ಕೆ ಬಂದಿದ್ದೇನೆ ನೋಡಿ. ನೀರು ಜುಳ 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 ಹರಿತಾ ಇದೆ. ಫ್ರೆಂಡ್ಸ್, ಈ ಗಿಡದ ಹೆಸರು ನೀವು ಹೇಳ್ತೀರಾ? ಯಾವ ಹೂವು ಇದು, ಏನು ಅಂತ ನಿಮಗೆ ಗೊತ್ತಿದ್ರೆ ಇದು ಮಾಹಿತಿ ಕೊಡಿ. ನಮಗೇನು ಇದ್ರ ಬಗ್ಗೆ ಐಡಿಯಾ ಇಲ್ಲ. ಓಕೆ, come baby, come baby, let's be party. ಎಸ್, ಇಂಥ ಹೊಂಡ ಎಷ್ಟು ಆಳ ಇದೆಯೋ ಗೊತ್ತಿಲ್ಲ ಫ್ರೆಂಡ್ಸ್, ತುಂಬ ಆಳ ಇದೆ. ಓಕೆ, ಒಂದು ಕಲ್ಲಾಕ್ ನೋಡೋಣ. ವಾವ್, ಇನ್ನೂ ಒಂದು ಕಲ್ಲಾಕನ, ಏನಂತೀರಾ? ವಾವ್, ತುಂಬ ಆಳ ಇರ್ಬೋದು. ನಮ್ಗೆ ಯಾಕವೆಲ್ಲ ನೀರಿನ ಆಳಕ್ಕೆ ಹೋಗೋದು ಬೇಡ, ನೀರಿನ ಆಳಕ್ಕೆ. ಎಲ್ಲ ನೀರಿದೆ, ಸ್ವಲ್ಪನೇ ನೀರಿರೋದು. ದಾಟ್ತಾ ಇದ್ದೇನೆ. ಒಂದು ಕನಸು, ಒಂದು ನನಸು, ಮತ್ತು ನೀರಿನ ಪ್ರದೇಶದಾಗೆಲ್ಲ ನಾವು ಹುಷಾರಾಗಿರ್ಬೇಕು. ಯಾಕೆ ಅಂದರೆ ಈ ಕಡೆಯಿಂದ ಬರೋಕ್ಕೆ ಟ್ರೈ ಮಾಡ್ತೀವಿ. ನೋಡಿದ್ರೆ ಅಲ್ಲಿ
ಇಲ್ಲಿ ಇದಿದೆ ಗಾಸಿ ಅಲ್ಲಿಗೆ ಓಕೆ, ಆದರೆ ಎಲ್ಲ ಹೋಗ್ಬೋದು. ಅಲ್ಲಿ ಬೆಳ್ಳಗಿದ್ರೆ ಇಲ್ಲೇ ಬಿಟ್ಟೆ. ಇಲ್ಲಿ ಜ್ವರ ಬರ್ತಾರೆ, ಇಲ್ಲಿ ಜ್ವರ ಬರ್ತಾರೆ. ಈಗ ನಾನು ನಿಮಗೆ ದಾಟ್ಕೊಂಡು ಹೋಗ್ಬೇಕಾಗಿರೋದು ಬಂದೆ. ಅಯ್ಯಪ್ಪ ಎಂತ ಬಂದಿದ್ದು ಗೊತ್ತಾ? ಯಪ್ಪ ಕವಿದೆ 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 ಗೈಸ್, ನನಗೆ ಗೊತ್ತಿರಲಿಲ್ಲ. ತುಂಬಾ ಎಫೋರ್ಟ್ ಆಗಿದ್ದು, ತುಂಬಾ ಡೌಗಲೇ ಬರ ಕಂಡಿದ್ದೀನಿ. ನೀರು ಮಾಮೂಲಿ ಹರ್ಕೊಂಡು ಹೋಗ್ತಾ ಐತೆ. ಮಳೆಗಾಲ ಅಲ್ವಾ, ಬಂದೈತೆ ನೀರು. ಒಳ್ಳೆ ಸ್ಪಾಟು. ಇಲ್ಲ
ಇಲ್ಲೂ ಪಾರ್ಟಿ ಮಾಡೋಕೆ ಬರ್ತಿರ್ತಾರೆ ಜನಗಳು, ಯಾರಿಗೆ ಗೊತ್ತು. ಕವಿತೆ ಕವಿತೆ ಊರು ಒಳ್ಳೆ ಸ್ಪಾಟ್ ಇದು, ಐಡಿಯಾನೇ ಇರಲಿಲ್ಲ. ನಿಲ್ಕೊಳಕ್ಕೊಂದು ಮಲ್ಕೊಳಕ್ಕೂಟ ಮಂಚ ನಂಜಿ ರತ್ನದು ಪ್ರಪಂಚ ಚಾಂದಿನಿ. ರತ್ನ ತೋ ರತ್ನ ಪಂಚ ಚಾಂದಿನಿ. ಓಕೆ, ಲೆಟ್ಸ್ ಮೂವ್ ಆನ್. ನೋಡಿ ಇಂಥ ಪಕ್ಷಿಗಳು. ಇನ್ನೂ ಹೈಟ್ ಮಾಡ್ಬೋದು ಇದನ್ನು ಬೇಕಾದ್ರೆ. ಇಲ್ಲೊಂದು ನಾಗಪ್ಪನ ದೇವರಿದೆ, ಕೈ ಮುಗಿಯೋಣ. ಪಾಪ ಕಾಪಾಡಪ್ಪ ತಂದೆ ಕಾಪಾಡು. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನೆಂದು ಹೀಗೆ ಓ ಎಂತ ಮಾತಾಡಿದೆ. ಎಂತ ಮಾತಾಡಿದೆ ನಿನ್ನದೇ ಕವಿತೆಯಲ್ಲಿ ಜೊತೆಯಲ್ಲಿ. ಯಾಕಲ್ಲ ಇದು ಎಂದು ಹೀಗೆ ಗುರು. ಡೆಂಗ್ಯೂಗಳು ಬರ್ತಾವಂತೆ, ಚಿಕನ್ಗುನ್ಯಾಗಳು ಬರ್ತಾವೆ. ಆಮೇಲೆ ಅಲ್ಲೆಲ್ಲ ಕೇರಳದಲ್ಲಿ ಬ್ರೈನ್ ಈಟಿಂಗ್ ಅಮೀಬಾ ಬಂದೈತಂತೆ. ನೀವು ಯಾವುದೇ ರೀತಿಯಾದಂಥ ಹೊಸ ಮಳೆ ಬಂದಾಗ ಹೋಗ್ಬಿಡೋದು, ಈಜಾಡೋದು ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇಫ್ ಇಟ್ ಈಸ್ ಅ ವಾಟರ್ ಬಾಡಿ, ಇಫ್ ಇಟ್ ಈಸ್ ಕ್ಲೋರಿನ್ treated, then only you go. Because you see, in Kerala we have been seeing so much news on a deadly disease called about an organism, amoeba, brain eating amoeba. ನಮಗೆಲ್ಲ ಗೊತ್ತಿದೆ ಅಮೀಬಾ ಅಂದರೆ ಏನು ಅಂತ. ಇಟ್ ಹ್ಯಾಸ್ ನೋ ಡೆಫಿನೆಟ್ ಶೇಪ್ ಆ್ಯಂಡ್ ಆಲ್, ಬಟ್ ರೀಸೆಂಟ್ಲಿ 3 children have died because of brain eating amoeba. So ಅದು ಹೇಗೆ ಅಂದರೆ, how it enters your body, it just it goes through your nose. When you dive into these water bodies, if you look at water bodies, okay, ಈಗ ಇರ್ತಿರ್ಬೇಕು, like this new water bodies and all will be there, no ponds and all. You should be very careful because it enters through your nose. This brain eating amoeba, it enters through your nose and then it starts eating your brain. And then in the meanwhile, children died. 3 children died. It's been in news recently. We have to be very careful about these water bodies. Wherever you go, even in swimming pools and all, you should be very careful. La 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 la. Chlorine treated, water treated, purified. ಅದರದೊಂದು ಜಾಗದಲ್ಲಿ ಬೇಕು ಮಾಡಬೇಕು. ಏನೇನೋ ಕಾಯಿಲೆ ಬರ್ತಾವಪ್ಪ ಸರಿನಾ. ನೋಡಿ ಇಲ್ಲಿ ಚೆನ್ನಾಗಿರೋ ಮನೆ ಮಾಡ್ಕೊಂಡಿದ್ದಾರೆ. ನಿನ್ನದೇ ನೆನಪಲಿ ಹೊರಗಡೆ ಶೆಡ್ಡೇನೋ ಮಾಡೋರಿ. ಏನು ಶೆಡ್ಡ ಗೊತ್ತಿಲ್ಲ. ಕಾಂಪೌಂಡ್ ಹಾಕಿ, ಇದು ಮೇ ಬಿ
ಕುರಿ ಶೆಡ್ ಏನಪ್ಪ ಅಲ್ಲ ಇದಪ್ಪ ರೇಷ್ಮೆ ಎಷ್ಟು ಚೆನ್ನಾಗಿ ಮಾಡೋರು. ಮೇಲ್ಗಡೆ ಫುಲ್ ಶೀಟ್ ಹಾಕವ್ರೆ. ಶೀಟ್ ಹಾಕಿ ಯಾವುದೇ ರೀತಿಯಾದಂತಹ ಅಂತೇಳಿ ಮಾಡಿರೋ ನೋಡುಗರು ಎಷ್ಟು ಬೋರ್ ಕೊಡ್ಸೋರೆ. ಅಲ್ಲಿ 1 2 ಇಲ್ಲೊಂದು 3 ಒಂದು 4 ಸಿಕ್ಕಾಪಟ್ಟೆ ಬೋರ್ ಕೊಡ್ತಾರೆ. ಬೋರ್ಗಳಿಗೇನು ಬೇಡ. ಸಮಯ ಸಾಗಿದ ಗತಿಯ ನಾ ಕಾಣೆನು ಗೋವಾನ ಸಾಕು ಅಲ್ಲೇ ನೆಕ್ಸ್ಟ್ ಸಲ ಹೋಗೋಣ. ನಾವೀಗ ವೇಟ್ ಮಾಡಬೇಕು. ನೋಡಿ ಬ್ರಿಡ್ಜು ಡಮಾರಾಗೋ ಸ್ಥಿತಿಲಿ ಐತೈತೆ. ಡಮಾರಾಗೈತಿಲ್ಲ ಹೊಸದಾಗಿ ದೇವಸ್ಥಾನ ಮಾಡೋರೆ. ಬನ್ನಿ, ನಾನು ನಿಮಗೆ ಇವಾಗ ತೋರ್ಸೋಕ್ಕೆ ಹೊರಟಿರೋದು ನೋಡಿ. ಎಲ್ಲ ಫುಲ್ ಆಗಿ ಬ್ರಿಡ್ಜ್ ಮಾತ್ರ ಡೆಡ್ಲಿ ಆಗೈತೆ. ಯಾವಾಗ ಬಿಡುತ್ತೋ ಗೊತ್ತಿಲ್ಲ ನೋಡಿ. ಎಲ್ಲ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಎಲ್ಲ ಬಿದ್ದೋಗಿದೆ. ಹಿಂಗೆ ಇಟ್ಕೊಂಡು ನೋಡ್ಬೋದು ಅಂತ ಗೊತ್ತಲ್ಲ ಇನ್ನಲ್ಲಿ ಹೇಗೆ ಇದಾಗ್ತದೆ ಅಂತ. ಫುಲ್ಲು ಇಲ್ಲಿ ಔಟಿಂಗು. ಸ್ವಚ್ಛ ಸುಂದರ ನಂದಪಿ, ಫುಲ್ಲು ಸ್ವಚ್ಛ ಸುಂದರ. ಹೊಸ್ದಾಗಿ ನೋಡ್ರಿ ಇವರು ಆಂಜನೇಯ ಸ್ವಾಮಿ ಮಾಡೋರೆ. ಆಂಜನೇಯ ಸ್ವಾಮಿ ಟೆಂಪಲ್. ಲೆಟ್ಸ್ ವಿಸಿಟ್ ಸಮ್ ಆಂಜನೇಯ ಸ್ವಾಮಿ ಟೆಂಪಲ್ಸ್. ಫುಲ್ ಅಭಿ ಹೊಸ್ದಾಗಿ ಮಾಡೋರು ಇದು. ಇಲ್ಲೆಲ್ಲ ಫುಲ್ ಹೊಸ್ದಾಗೆಲ್ಲ ಇದು ಮಾಡಿಬಿಟ್ಟಿದ್ದೀರಾ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ? ಎಲ್ಲ ಚೆನ್ನಾಗೈತಿ ಇವಾಗ. ಅಷ್ಟಾಗಿ ಹಿನ್ನೆಲೆ ಗೊತ್ತಿಲ್ಲ. ಒಟ್ಟಿನಲ್ಲಿ 700 ವರ್ಷದ ಹಳೆಯದು ಅಂದ್ಬಿಟ್ಟು. 700 ವರ್ಷದ ಹಳೆಯದು. ವ್ಯಾಸರಾಯರ ಕಾಲದ್ದು ಅಂತ. ವಿಗ್ರಹ ಅದೆಲ್ಲ ಶಿಲೆ ಹೊಸ್ತ ಮಾಡಿದಲ್ಲ. 700 ವರ್ಷದ ಹಳೆಯ ಕಾಲದ್ದು ಆಂಜನೇಯ ಸ್ವಾಮಿ. ಇದು ಯಾವ ದಿಕ್ಕಿನಲ್ಲಿದೆ ಇವರೇ ಮೂರ್ತಿ? ಅದು ದಕ್ಷಿಣಕ್ಕೆ ಬಾಗಿಲು, ಪೂರ್ವಕ್ಕೆ ಮುಖ ಮಾಡಿದೆ. ಎಲ್ಲ ಚೆನ್ನಾಗೈತಲ್ಲ. ನಾಗಪ್ಪಂದು ಎಲ್ಲ ವ್ಯವಸ್ಥೆ ಐತಲ್ವ ಈಗ? ಯಾರಾದರೂ ಹೊರಗೆ ಹೋದ್ರೆ ಈ ಕಡೆ ಇನ್ನೂ ಇಲ್ಲಿ ಗಣೇಶನ ಮತ್ತು ನವಗ್ರಹ ದೇವಸ್ಥಾನ ಮಾಡೋಕ್ಕೆ ರೂಮ್ ಕಟ್ಟಿದ್ರು. ನೀರೆಲ್ಲ ಬಂದೈತೆ. ನೀರು ಹರಿತಾ ಇದೆ.
ಸಮಯ ಸಾಗಿದ ಗತಿಯ ಯಾವ ಗಲ್ಲ ನೋಡ್ಕೊಂಡೋದ್ರು. ಅದೇ ಇಲ್ಲೊಂದು ದೇವಸ್ಥಾನ, ಇದು ಲಕ್ಷ್ಮೀ ದೇವಸ್ಥಾನ. ಜಾಡ ಗೊತ್ತೈತೆ ಅಣ್ಣ ನೋಡೋಣಪ್ಪ. ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಆಯ್ತು ಬಿ. ಎಲ್ಲ ಸಬ್ಸ್ಕ್ರೈಬ್ ಆಗುವಂಥ ಸಬ್ಸ್ಕ್ರೈಬ್ ಇಲ್ಲೊಂದು ನಮಗೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ. ಒಂದು ಆಂಜನೇಯನ ದೇವಸ್ಥಾನ. ಫುಲ್ಲೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸ್ವಾಮಿಯೇ ನೀನಿನ್ನದೆ ಹಾಯ್ ತೋರಿಸ್ಲೇಬೇಕು. ಹಾಲಿಂದಲ್ವ ಕೆನರಾ ಬ್ಯಾಂಕು ನಾಮ ಹಾಕಂಡೈತೆ. Guys, namin na
Real estate dealer.